ನಮಸ್ಕಾರ ವೀಕ್ಷಕರೇ, ಯುಟಿವಿ ನ್ಯೂಸ್ಗೆ ಸ್ವಾಗತ. ನಾನು ರೋಹಿತ್ ಪವಾರ್. ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಂದ ಬೀದಿ ದೀಪಗಳ ಉದ್ಘಾಟನೆ. ಇಂದು ವಿಜಯಪುರ ನಗರದ ವಾರ್ಡ್ ನಂಬರ್ 21 ಗಣೇಶ್ ನಗರ ಮುಖ್ಯ ರಸ್ತೆಯಲ್ಲಿ ಹಲವು ದಿನಗಳಿಂದ ಬೀದಿ ದೀಪ ಇಲ್ಲದೆ ಸಾಮಾನ್ಯ ಜನರಿಗೆ ತೊಂದರೆಯಾಗುತ್ತಿತ್ತು. ಕತ್ತಲೆಯಿಂದ ಇಂದು ಜನರಿಗೆ ಮುಕ್ತಿ ಸಿಕ್ಕಿದೆ. ವಿಜಯಪುರ ನಗರದ ಜನಪ್ರಿಯ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ ಅವರ ಉಪಸ್ಥಿತಿಯಲ್ಲಿ ಬೀದಿ ದೀಪಗಳ ಉದ್ಘಾಟನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ವಾರ್ಡ್ ನಂಬರ್ 21ರ ಸದಸ್ಯ ಕುಮಾರ್ ಗಡಗಿ, ವಾರ್ಡ್ ನಂಬರ್ 22 ಸದಸ್ಯ ಪ್ರೇಮಾನಂದ ಬಿರಾದಾರ್ ಮತ್ತು ಬಡಾವಣೆಯ ಹಿರಿಯರು ಉಪಸ್ಥಿತರಿದ್ದರು. ಅಪ್ಪ ಎಂತ ಸ್ಟ್ರಾಂಗ್ ಮಾತಾಡ್ತಾರೆ. ಹೀಗಾಗಿ ಅವರೆಲ್ಲ ಜನರ ಮನಸ್ಸಲ್ಲಿ ಅಚ್ಚರಿ ಹೋದಾರ. ಮತ್ತು ಈ ಭಾಗದಲ್ಲಿ ನಮ್ಮ ಕುಮಾರ ಸಾವ್ಕಾರು ಅವರು ಸಹಿತ ಸತತ ವಾರ್ಡ್ನಲ್ಲಿ ಅಡ್ಡಾಡಿ ಬೆಳಗ್ಗೆಯಿಂದ ಸಾಯಂಕಾಲ ಜನರ ಒಂದು ಕಷ್ಟಗಳನ್ನು ಆಲಿಸಿ ಅವರೆಲ್ಲ ಜನರ ಮೆಚ್ಚುಗೆ ಪಾತ್ರರಾಗ್ಯಾರ. ಬರುವಂಥ ದಿನಗಳಲ್ಲಿ ಇನ್ನೇನು ಅಭಿವೃದ್ಧಿ ಸ್ವಲ್ಪ ಹೋದಾರೆ. ವಾರ್ಡ್ ದೊಡ್ಡದಿರೋದು ಗೌಡ್ರೆ. ಮತ್ತು ಇನ್ನೊಂದು ಅತಿ ಮುಖ್ಯವಾದ ವಿಷಯ ಹೇಳ್ಬೇಕು ನಿಮಗೆ, ಈ ಅಭಿವೃದ್ಧಿ 5 ವರ್ಷ 10 ವರ್ಷ ತೊಗೊಂಡಿಲ್ಲ, ಬರೀ 3 ಇಂದ 4 ವರ್ಷ ತೊಗೊಂಡ್ರೆ ಗೌಡ್ರು. 2 ವರ್ಷ ಕೋವಿಡಲ್ಲೇ ನಮ್ಮದು 2 ವರ್ಷ ಹೋಯಿತು. ಆ ಕೋವಿಡ್ ಸಂದರ್ಭದಲ್ಲಿ ಸಹಿತ ನಮಗೆಲ್ಲ ಗೊತ್ತು, ಕುಮಾರ ಸಾವ್ಕಾರು ಕಾಂಗ್ರೆಸ್ ಸರ್ಕಾರ ಮಾಡ್ಯಾರ. ಪ್ರತಿಯೊಂದು ಓಣಿಯಲ್ಲಿ ಟೆಂಟ್ಗಳನ್ನು ವೈಯಕ್ತಿಕ ಹಾಕಿ ಎಲ್ಲ ಲಸಿಕೆಗಳನ್ನು ಹಾಕಿ ನಮ್ಮ ಬಿಜಾಪುರ ಜನರು ಜೀವ ಉಳಿಸೋದು ಯಾರಾದರೂ ಇದ್ರೆ ಬಸನಗೌಡ ಪಾಟೀಲ್ ಅಂತ ಹೆಮ್ಮೆ ಹೇಳಬೇಕು. ಯಾಕಂದ್ರೆ ಎಷ್ಟೋ ಜನ ನಾಯಕರು ಮನೆಯಲ್ಲೇ ಕೂತ್ಕೊಂಡು ಮಾತಾಡಿದ್ರು ಫೋನ್ನಾಗ, ಅವ್ರು ಹಂಗೆ ಮಾಡಲಿಲ್ಲ. ಎಷ್ಟೋ ಜನ ಲಸಿಕೆ ಹಾಕಿದಾಗ DHO ಅವ್ರು ಅಂದ್ರು ಗೌಡ್ರು, ನೀವು ಒಂದ್ಸಲ ಒಂದು ಲಸಿಕೆ ಹಾಕ್ಕೊಂಡು ಒಂದ್ಸಲ ಅಡ್ವರ್ಟೈಸ್ ಮಾಡಿ ಗೌಡ ಜನ ಬರ್ತಾರೆ ಬಿಜಾಪುರ ನಗರ ಅಂತ ಹೆಮ್ಮೆ ಅಂತ ಹೇಳ್ತೀನಿ. ಅದರಿಂದ ನಮ್ಮ ಗೌಡ್ರು ಭಾಳಷ್ಟು ಶ್ರಮ ಇದೆ. ಅದ ಕಾರಣ ನಿಮ್ಮೆಲ್ಲರ ಆಶೀರ್ವಾದ ಮತ್ತು ನಾವು ನೀವು ಆಶಿಸೋಣ. ಬರುವಂಥ 2028ರಲ್ಲಿ ಮತ್ತೆ ನಮ್ಮ ಗೌಡ್ರು ಜೈಬೇರಿ ಆಗಲಿ, ಮುಖ್ಯಮಂತ್ರಿ ಆಗಲಿ ಅಂತ ಪ್ರತಿಯೊಬ್ಬರು ಆಶೀರ್ವಾದ ಇಷ್ಟೇ. ಯಾರು ಮಾತು ಮುಗಿಸ್ತೀರಿ. ನಮಸ್ಕಾರ. ಅವ್ರು ಯಾವಾಗ लेटेस्ट न्यूज अपडेट्स के लिए यूट्यूब एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए. साथ ही साथ लाइक, शेयर और कमेंट करना ना भूलिए.